ನಟಿ, ನಿರೂಪಕಿ, ಸಂಗೀತಗಾರ್ತಿ, ನೃತ್ಯಗಾರ್ತಿ ಚಂದನಾ ಅನಂತಕೃಷ್ಣ ಯಾರಿಗೆ ಗೊತ್ತಿಲ್ಲ ಹೇಳಿ. ಕಳೆದ ಕೆಲವು ವರ್ಷಗಳಿಂದ ಕಿರುತೆರೆಯಲ್ಲಿ ಸಾಕಷ್ಟು ಸದ್ದು ಮಾಡಿರುವ ನಟಿ ಚಂದನಾ ಅನಂತಕೃಷ್ಣ ಅವರು ಪ್ರಸ್ತುತ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಜಾಹ್ನವಿ ಎಂಬ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದಾರೆ. ರಾಜಾರಾಣಿ ಧಾರಾವಾಹಿಯ ಮೂಲಕ ಕಿರುತೆರೆಗೆ ಕಾಲಿಟ್ಟ ಚಂದನಾ ಬಿಗ್ ಬಾಸ್ ಮೂಲಕ ಬಹಳಷ್ಟು ಸದ್ದು ಮಾಡಿದ್ರು. ನಂತರ ಹೂಮಳೆ ಧಾರಾವಾಹಿಯಲ್ಲಿ ನಾಯಕಿಯಾಗಿ ನಟಿಸಿದ ಈಕೆ ಡ್ಯಾನ್ಸಿಂಗ್ ಶೋನಲ್ಲೂ ಕೂಡ ಹೆಜ್ಜೆ ಹಾಕಿದ್ರು. ಮುಂದೆ ಎದೆ ತುಂಬಿ ಹಾಡಿದೆನು ರಿಯಾಲಿಟಿ ಶೋನಲ್ಲಿ ನಿರೂಪಕಿಯಾಗಿಯೂ ಈಕೆ ಕಾಣಿಸಿಕೊಂಡಿದ್ರು. ಭರತನಾಟ್ಯ ಕಲಾವಿದೆ ಆಗಿರುವ ಇವರು ಚೆನ್ನಾಗಿ ಸಂಗೀತವನ್ನ ಕಲಿತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಆಕ್ಟಿವ್ ಇರುವ ಈಕೆ ತನ್ನ ಇನ್ಸ್ಟಾಗ್ರಾಂನಲ್ಲಿ ಡ್ಯಾನ್ಸ್, ಸಂಗೀತ ಸೇರಿದಂತೆ ಬೇರೆ ಬೇರೆ ವಿಚಾರಗಳನ್ನ ಶೇರ್ ಮಾಡಿಕೊಳ್ತಿರ್ತಾರೆ. ಕಿರುತೆರೆ ಪ್ರೇಕ್ಷಕರಿಗಂತೂ ಚೆನ್ನಾಗಿ ಪರಿಚಯವಿರುವ ಚಂದನಾ ಅನಂತಕೃಷ್ಣ ಇದೀಗ ಹಿರಿತೆರೆಗೆ ಕಾಲಿಟ್ಟಿರುವುದು ವಿಶೇಷ. ನನ್ನ ಗುರಿಯು ಸಮುದ್ರನೇ ಆಗಿತ್ತು, ಆದರೆ ಸಮುದ್ರದ ನೀರು ಎಲ್ಲಿ ಕುಡಿಯೋಕೆ ಹೇಗೆ ಆಗತ್ತೆ ಹೇಳಿ ಎಂಬ ಒಂದು ಮಾರ್ಮಿಕ ಡೈಲಾಗ್ ಮೂಲಕ ಚಂದನಾ ಅವರ ಮೊದಲ ಸಿನಿಮಾದ ಫಸ್ಟ್ ಲುಕ್ ರಿಲೀಸ್ ಆಗಿದೆ. ಹೌದು, ನಟಿ ಚಂದನಾ ಅನಂತಕೃಷ್ಣ ಭಾವತೀರಯಾನ ಎಂಬ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಕಾಲಿಟ್ಟಿದ್ದಾರೆ. ಇದೀಗ ಹಿರಿತೆರೆ ಪ್ರೇಕ್ಷಕರನ್ನ ರಂಜಿಸಲು ಸಜ್ಜಾಗಿದ್ದಾರೆ. ಮಯೂರ ಅಂಬೇಕಲ್ಲು ಹಾಗೂ ತೇಜಸ್ ಕಿರಣ್ ಅವರು ಸೇರಿ ನಿರ್ಮಿಸುತ್ತಿರುವ ಈ ಸಿನಿಮಾಗೆ ಚಂದನಾ ಅನಂತಕೃಷ್ಣ ಅವರೇ ಮುಖ್ಯ ಪಾತ್ರಧಾರಿ ಆಗಿದ್ದು, ಧೃತಿ ಎಂಬ ಪಾತ್ರವನ್ನ ಮಾಡುತ್ತಿದ್ದಾರಂತೆ. ಈ ಮೊದಲು ಮಯೂರ ಅಂಬೇಕಲ್ಲು ಶಾಕಾಹಾರಿ ಎಂಬ ಸಿನಿಮಾದಲ್ಲಿ ಸಂಗೀತ ನಿರ್ದೇಶನ ಮಾಡಿದ್ರು. ತಮ್ಮ ಧೃತಿ ಪಾತ್ರದ ಬಗ್ಗೆ ಖಾಸಗಿ ವಾಹಿನಿಯ ಸಂದರ್ಶನದಲ್ಲಿ ಮಾತನಾಡಿದ ನಟಿ ಚಂದನಾ ಅನಂತಕೃಷ್ಣ, ಸ್ಯಾಂಡಲ್ವುಡ್ಗೆ ಬಂದು ಒಳ್ಳೆಯ ಸಿನಿಮಾ ಮೂಲಕ ಕಾಲಿಡುತ್ತಿದ್ದೇನೆ ಎಂದು ನಂಬಿದ್ದೇನೆ. ಇಲ್ಲಿಯವರೆಗೂ ಧಾರಾವಾಹಿಗಳಲ್ಲಿ ನಾನು ಮಾಡಿರುವ ಪಾತ್ರಗಳು ನನ್ನ ಸ್ವಭಾವಕ್ಕೆ ಹತ್ತಿರವಾಗಿತ್ತು. ಆದರೆ ಈ ಸಿನಿಮಾದಲ್ಲಿ ಧೃತಿ ಪಾತ್ರ ಬಹಳ ಪ್ರೌಢವಾಗಿದೆ. ಧೃತಿ ಪಾತ್ರದ ಸುತ್ತ ವಿಭಿನ್ನವಾದ ಬೇರೆ ಬೇರೆ ಪಾತ್ರಗಳು ಸುತ್ತುತ್ತವೆ. ಇನ್ಮೇಲೆ ನಾನು ಒಂದೇ ರೀತಿ ಪಾತ್ರಗಳ ಮಾಡಲು ತಯಾರಿಲ್ಲ. ವಿಭಿನ್ನ ಪಾತ್ರಗಳ ಹುಡುಕಾಟದಲ್ಲಿದ್ದೇನೆ. ಅದರಲ್ಲೂ ಸಂಗೀತ ಹಾಗೂ ನೃತ್ಯಕ್ಕೆ ಸಂಬಂಧಿಸಿದ ಪಾತ್ರಗಳನ್ನು ಮಾಡುವ ಉತ್ಸಾಹದಲ್ಲಿ ಇದ್ದೇನೆ ಎಂದಿದ್ದಾರೆ. ಸದ್ಯಕ್ಕೆ ಚಂದನಾ ಅನಂತಕೃಷ್ಣ ಅವರ ಫಸ್ಟ್ ಲುಕ್ ಇಂಟರ್ನೆಟ್ನಲ್ಲಿ ಬಹಳ ಸದ್ದು ಮಾಡ್ತಿದೆ. ಹಲವು ವರ್ಷಗಳಿಂದ ಕಿರುತೆರೆಯಲ್ಲಿದ್ದು ಮೊದಲ ಬಾರಿಗೆ ಹಿರಿತೆರೆಗೆ ಒಂದೊಳ್ಳೆಯ ಸಿನಿಮಾ ಮೂಲಕ ಹಿರಿತೆರೆಗೆ ಕಾಲಿಡುವ ಪ್ರಯತ್ನದಲ್ಲಿರುವ ಚಂದನಾ ಅನಂತಕೃಷ್ಣ ಅವರು ಯಾವ ರೀತಿ ಪ್ರೇಕ್ಷಕರನ್ನ ತಮ್ಮೆಡೆಗೆ ಸೆಳೆಯುತ್ತಾರೆ ಎಂಬುದು ಸದ್ಯಕ್ಕಂತೂ ಕುತೂಹಲ.